ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಪ್ರತಿದಿನ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ಸಾಂಬಾರು ತೆಳ್ಳಗಿದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಈಗ ಮೊದಲಿಗೆ ನಾನು 1 kg ಆಗೋಷ್ಟು ಚಿಕನ್ನ ನಾನು 3 ರಿಂದ 4 ಸತಿ ಚೆನ್ನಾಗಿ ತೊಳೆದು ಅರಿಶಿನ ಮತ್ತು ಉಪ್ಪು ಹಾಕಿ ಕೂಡ ಇನ್ನೊಂದು ಸತಿ ತೊಳೆದಿಟ್ಕೊಂಡಿದ್ದೀನಿ. 1 ದೊಡ್ಡ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, 1 ಇಡೀ ಬೆಳ್ಳುಳ್ಳಿ, 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ, 2 ಟೊಮೆಟೊ, 1.5 ಇಂಚಷ್ಟು ಶುಂಠಿ ಮತ್ತು 8 ಬ್ಯಾಡಿಗೆ ಮೆಣಸಿನ್ಕಾಯಿನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇಷ್ಟನ್ನು ಒಂದು ಬಾಣಲಿಗೆ ಹಾಕಿ 2 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಚಕ್ಕೆ, ಲವಂಗ ಮತ್ತು ಗಸಗಸೆ ಪೌಡ್ರ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಜಾರ್ಗೆ 1 ಇಡಿ ಆಗೋಷ್ಟು ಚಕ್ಕೆ, 1/4 ಇಡಿ ಆಗೋಷ್ಟು ಲವಂಗ ಮತ್ತು 1 ಇಡಿ ಆಗೋಷ್ಟು ಗಸಗಸೆನ ಹಾಕಿ ಇದನ್ನ ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು. ಈ ಥರ ಮಾಡೋದ್ರಿಂದ ನಾವು ಪ್ರತಿ ಸತಿ ನಾನ್ ವೆಜ್ ರೆಸಿಪೀಸ್ ಮಾಡಿದಾಗ ಸಪ್ರೇಟಾಗಿ ಎಲ್ಲ ಐಟಮ್ಸ್ ತೊಗೊಂಡು ಹಾಕ್ಕೊಬೇಕು ಅಂತ ಇರಲ್ಲ. ನಮಗೆ ಡೈರೆಕ್ಟಾಗಿ ಪೌಡ್ರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡ್ರೆ ನಡೆಯುತ್ತೆ. ಸೊ ನೋಡಿ, ಇದು ಇವಾಗ ಸ್ವಲ್ಪ ಬೆಂದಿದೆ. ಈ ಟೈಮಲ್ಲಿ ನಾವು ಒಂದು 2 ಇಡಿ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕೋಣ. ಸ್ವಲ್ಪ ಬಾಡಿಸೋಣ. ಈಗ 1 ಇಡಿ ಕಡಲೆಪಪ್ಪು, 1 ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಮತ್ತು 2 ಸ್ಪೂನ್ ಆಗುವಷ್ಟು ಮಟನ್ ಸಾರು ಮಸಾಲೆ. ಈ ಮಸಾಲೆ ಪೌಡ್ರ್ ನಾವು ಮನೇಲೇ ಮಾಡ್ಕೊಂಡಿರೋದು. ಇದಿಲ್ಲ ಅಂದರೆ ಧನಿಯಾ ಪುಡಿನೇ ನೀವು ಹಾಕೊಬೋದು, ಇನ್ನೂ 2 ಸ್ಪೂನು. ಮತ್ತು 3/4 ಸ್ಪೂನಷ್ಟು ನಾವು ಇವಾಗ ಮಾಡಿರುವಂತಹ ಚಕ್ಕೆ, ಲವಂಗ, ಗಸಗಸೆ ಪುಡಿನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೊಳ್ಳೋಣ. ಇದು ಬಾಡಿಸ್ಕೊಂಡಾದಮೇಲೆ ಸ್ವಲ್ಪ ಆರಕ್ಕೆ ಬಿಟ್ಟು ಆಮೇಲೆ ಚೆನ್ನಾಗಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಕೊಬೇಕಾಗುತ್ತೆ. ತರಿ ಬೇಡ, ಫುಲ್ ನುಣ್ಣಗೆ ರುಬ್ಕೊಬೇಕು. ಈಗ ಮಿಕ್ಸಿಗೆ ಒಂದು ಅರ್ಧದಷ್ಟು ಈರುಳ್ಳಿ, ಒಂದು 4 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜಿಂಜರ್ನ ಹಾಕಿ ಮತ್ತು 2 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪುಡಿ ಹಾಕಿ ಒಂದು ಸ್ವಲ್ಪ ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋಣ. ಇದಿಷ್ಟು ರುಬ್ಕೊಳ್ಳಿ ನುಣ್ಣಗೆ. ಒಂಚೂರು ನೀರು ಹಾಕ್ಕೊಂಡು ನಡೆಯುತ್ತೆ ನೋಡಿ, ಈ ಥರ. ಈಗ ಒಂದು ಕುಕ್ಕರ್ನ ಇಟ್ಟು ಅದರೊಳಗೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಿದ್ದೀನಿ. ಇಲ್ಲಿ ಎಣ್ಣೆ ಕೂಡ ಹಾಕೊಬೋದು. ತುಪ್ಪ ಕಾದ ನಂತರ ಈಗ ನಾವು ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಸ್ವಲ್ಪ ಅದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಬೇಕು. ಈ ಟೈಮಲ್ಲಿ ನಾವು ಚಿಕನ್ ತೊಳೆದಿಟ್ಕೊಂಡಿರೋದನ್ನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಉಪ್ಪಿಡಿಲಿ ಅಂತ ಈಗಲೇ ಸ್ವಲ್ಪ ಉಪ್ಪಿಟ್ಟು ಹಾಕಬೇಕಾಗ್ಬಿಡುತ್ತೆ, ಆವಾಗ ಚಿಕನ್ಗೆ ಉಪ್ಪು ಹಿಡಿಯುತ್ತೆ. ನೋಡಿ, ಇಲ್ಲಿ ತೋರಿಸಿರೋ ಥರ ಚೆನ್ನಾಗಿ ಬಾಡಿಸ್ಕೊಬೇಕು. ಇದೊಂದು 10 ರಿಂದ 15 ನಿಮಿಷ ಬಾಡಿಸಾದ್ಮೇಲೆ ಇದು ನೀರು ಬಿಟ್ಕೊಂಡಿರುತ್ತೆ. ನೋಡಿ, ಇಷ್ಟು ಬೆಂದಮೇಲೆ ನಾವು ಆವಾಗಲೇ ರುಬ್ಕೊಂಡು ಇಟ್ಕೊಂಡಿರುವಂತಹ ಮಸಾಲೆ ಇರುತ್ತಲ್ಲ, ಅದನ್ನು ನಾವು ಇವಾಗ ಹಾಕೋಣ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಖಾರ ಹಿಡಿಯೋವರೆಗೂ ಬೇಯಿಸ್ಕೊಬೇಕು. ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈ ಟೈಮಲ್ಲಿ ನಾವು ಬೇಕಾದ್ರೆ ಬಿಸಿನೀರನ್ನ ಸೈಡಲ್ಲಿ ಇಟ್ಕೊಂಡು ಮುಂಚೆನೇ ಹಾಕೊಬೋದು, ಆವಾಗ ಬೇಗ ನಮಗೆ ಲಿಡ್ ಕ್ಲೋಸ್ ಮಾಡೋಕ್ಕೂ ಚಾನ್ಸ್ ಸಿಗುತ್ತೆ. ಸೊ ಇಲ್ಲಿ ನೋಡಿ, ನಾವು ನೀರಿನ ಕನ್ಸಿಸ್ಟೆನ್ಸಿ ನಮಗೆ ನೋಡ್ಕೊಂಡು ಹಾಕ್ಕೊಬೇಕು. ಇದು ತೆಳ್ಳಗಿದ್ದಷ್ಟು ರುಚಿ ಚೆನ್ನಾಗಿರುತ್ತೆ. ಮತ್ತು ನಾವು ಇದು ಕೂಗಿಸ್ಬೇಕಾದ್ರೆ 8 ರಿಂದ 10 ವಿಸಿಲಾದರೂ ಮಿನಿಮಮ್ ಕೂಗಿಸ್ಕೊಬೇಕು, ಇದ್ದರೆ ಅದು ಪೀಸ್ಗಳು ಬಂದಿರಲ್ಲ. ಸೊ ಹಂಗೆ ಕೂಗಿಸಿದಾಗ ನಮಗೆ ಸಾರು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಜಾಸ್ತಿ ಮುಂದಕ್ಕೆ ನೀರು ಹಾಕ್ಕೊಂಡ್ರೂ ನಡೆಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಉಪ್ಪು ಮತ್ತು ಖಾರದ ರುಚಿನ ನೋಡಿಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ಮತ್ತು 8 ರಿಂದ 10 ವಿಸಿಲ್ನ ಓಡಿಸೋಣ. ಈಗ ವಿಸಿಲ್ ಬಂದಿದೆ. ಈಗ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾದಂತಹ ರುಚಿಯಾದ ತೆಳ್ಳಗಿನ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ. ಇದು ಬಿಸಿ ಬಿಸಿ ಮುದ್ದೆಗೆ ತುಂಬ ಒಳ್ಳೆ ಕಾಂಬಿನೇಷನು. ನೋಡಿ, ಈ ಥರ ಬಂದಿದೆ.
ದಯವಿಟ್ಟು ಹೇಗೆ ಬಂದಿದೆ ಅಂತ ಒಂದ್ಸತಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.